ಪ್ರಶಾಂತನ ರಜಪೂತ್ ಅವರ ನೇತೃತ್ವದಲ್ಲಿ ಕಡಬಿ ಗ್ರಾಮದಲ್ಲಿ ಇಂದು ಈ ಎಲ್ಲ ಅಂಗನವಾಡಿ ಮಕ್ಕಳಿಗೆ ಅಂಕ್ಲಿಪ್ ವಿತರಣೆ ಮಾಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಬಾಳಪ್ಪ ಬಾಗೇವಾಡಿ ಹಾಗೂ ಗಂಗಪ್ಪ ಇಟಗೌಡರು ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಮತ್ತೇಜ್ ಸಾಬ್ ಮುಗುಲ್ ಖಾನ್ ಯರಗಟ್ಟಿ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಹಾಗೂ ಯರಗಟ್ಟಿ ಭಾಗದ ಮಾಂತೇಶ್ ತೇನಿಗೆ ಅವರು ಈ ಬೆಳಗಾಂ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಆದ ಕಾರಣ ಈ ಮೂರನೇ ಅಂಗನವಾಡಿಗೆ ಎಲ್ಲರೂ ಪ್ರಶಾಂತನ ರಜಪೂತ್ ಅವರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕರ್ತರು ಇವತ್ತು ಕಡಬಿ ಗ್ರಾಮದ ಮೂರನೇ ಅಂಗನವಾಡಿಯಲ್ಲಿ ನಮ್ಮ ಗ್ರಾಮದ SDMCಯ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಹಿರಿಯರಾದಂತಹ ಶ್ರೀಯುತ ಗಂಗಪ್ಪಣ್ಣ ಇಟ್ಗೋಳರವರೇ ಹಾಗೂ ಈ ಒಂದು ಭ್ರಷ್ಟಾಚಾರ ನಿಗ್ರಹ ದಳದ ಒಂದು ಅಲ್ಪಸಂಖ್ಯಾತರ ಒಂದು ಅಧ್ಯಕ್ಷರಾದಂತಹ ಶ್ರೀಯುತ ಮುಗುಲ್ ಖಾನ್ ಅವರವರೇ ಹಾಗೂ ಈ ಒಂದು ಒಂದು ಕಾರ್ಯವನ್ನ ಕೈಗೊಂಡಿರಲಿಲ್ಲ ಈ ಭ್ರಷ್ಟಾಚಾರ ನಿಗ್ರಹ ದಳದ ಸರ್ವ ಪದಾಧಿಕಾರಿಗಳೇ ತಮಗೆಲ್ಲರಿಗೂ ಮೊದಲನೇದಾಗಿ ಏನಪ್ಪಾ ಅಂದ್ರೆ 2026ನೇ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಮಗೆಲ್ಲರಿಗೂ ತಿಳಿಯಲು ಇಷ್ಟಪಡುತ್ತೇನೆ. ಜೊತೆಗೆ ನಮ್ಮ ಶಾಲೆಯ ಅಂಗನವಾಡಿ ಸಿಬ್ಬಂದಿಯ ಮೇಡಮ್ ಅವರೇ ಹಾಗೂ ಆಶಾ ತಾಯವರೇ ಹಾಗೂ ನಮ್ಮ ಎಲ್ಲ ಮುದ್ದು ಮಕ್ಕಳಿಗೆ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು 2026ರಲ್ಲಿ ಪ್ರಾರಂಭದಲ್ಲಿ ನಾವೇನು ಮೊದಲನೇದಾಗಿ ತಾವು ಇಟ್ಟುಕೊಂಡಂತ ಹೆಸರೇನೆ ಬಹಳ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಕೈಗೊಂಡಂತ ಒಂದು ಸಂಸ್ಥೆ ಭ್ರಷ್ಟಾಚಾರ ನಿಗ್ರಹ ದಳ ಅಂದ್ರೆ ಭ್ರಷ್ಟಾಚಾರವನ್ನ ತಡೆಗಟ್ಟುವಂತ ಒಂದು ಕಾರ್ಯವನ್ನ ಕೈಗೊಳ್ಳುವಲ್ಲಿ ತಾವು ಈ ಒಂದು ಸಂಘವನ್ನ ಕಟ್ಕೊಂಡಿರಿ. ಇದು ಬಹಳ ಅತ್ಯುತ್ತಮವಾದ ಕೆಲಸ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಅಂತೇಳಿ ಮಕ್ಕಳಿಗೆ ಬೆಳೆಯುವಂತ ಅತಿ ಪ್ರಾರಂಭದ ಹಂತದಲ್ಲಿ ಅಂಗನವಾಡಿ ಮಕ್ಕಳಿಗೆ ಜ್ಞಾನವನ್ನು ಪ್ರಸಾರ ಮಾಡ್ಲಿಕ್ಕೆ ಅನುಕೂಲಕರವಾದಂತ ನಾವೇನು ಎಲ್ಲಾ ಮಕ್ಕಳಿಗೆ ಅಂಗನವಾಡಿ ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲಾ ಮಕ್ಕಳಿಗೆ ಅಂಕಲಿಪಿ ವಿತರಣೆ ಕಾರ್ಯವನ್ನು ಕೈಗೊಂಡಿದೆ. ಇದು ಬಹಳ ಸಂತೋಷಕರವಾದ ವಿಷಯ. ಇದು ನಮ್ಮ ಗೊರಗುದ್ದಿ ಗ್ರಾಮದ ಎಲ್ಲಾ ಮಕ್ಕಳ ಒಂದು ಜ್ಞಾನವನ್ನ ಹೆಚ್ಚಿಸಲಿಕ್ಕೆ ನೆರವಾಗ್ತದೆ. ಮತ್ತೆ ಯಾಕಪ್ಪ ಅಂದ್ರೆ ಇವೇ ಮಕ್ಕಳು ಕಲಿತು ನಮ್ಮ ಶಾಲೆಗೆ ಬರ್ತಾವ. ಇದು ಅಂಗನವಾಡಿಗೆ ಎಷ್ಟು ಹೆಲ್ಪ್ ಮಾಡಿದಂಗಲ್ಲ, ಈ ಮಕ್ಕಳಿಗೆ ಹೆಲ್ಪ್ ಮಾಡಿದ್ರೆ ಅಂದ್ರೆ ನಾಳೆ ನಮ್ಮ ಮಕ್ಕಳ ನಾಳೆ ಏನಪ್ಪಾ ಅಂದ್ರೆ ಒಂದ್ ವರ್ಷ ಬಿಟ್ಟು ನಮ್ಮ ಶಾಲೆಗೆ ಬರ್ತಾವ. ಹಾಗಾಗಿ ಈ ಪರೋಕ್ಷವಾಗಿ ನಮ್ಮ ಈ ಗೊರಗುದ್ದಿ ಶಾಲೆಯ ಅಭಿವೃದ್ಧಿಗಾಗಿ ಕೈ ಜೋಡಿಸಿದಂಗ ಆಗೈತಿ. ಹಾಗಾಗಿ ನಮ್ಮ ಶಾಲಾ ಸರ್ವ ಸಿಬ್ಬಂದಿ ಬಳಗದ ಪರವಾಗಿ ಇಂದು ಹೊಸ ವರ್ಷ ಯೋಜನೆ ಮಕ್ಕಳ ಕಲಿಕೆಗೆ ಪೂರಕವಾದಂತಹ ಅಂಕಿಗಳನ್ನ ಈ ಭ್ರಷ್ಟಾಚಾರ ನಿಗ್ರಹದ ಎಲ್ಲ ಸಮಿತಿಯವರು ಅತ್ಯಂತ ಮುತುವರ್ಜಿ ವಹಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕೆಲಸದಿಂದ ಏನಾಗ್ತದೆ ಅಂದ್ರೆ ಮುಂದೆ ಆ ಮಕ್ಕಳ ಪ್ರಗತಿಯ ಜೊತೆಗೆ ಈ ಗ್ರಾಮದ ಅಭಿವೃದ್ಧಿ ಆಗ್ತದೆ ಅನ್ನೋ ವಿಷಯವನ್ನು ನಾನು ತಿಳಿಸುತ್ತಾ ಈ ಎಲ್ಲ ಪದಾಧಿಕಾರಿಗಳು ಇನ್ನೂ ಹೆಚ್ಚು ಇಂತಹ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈ ಜೋಡಿಸಲಿ ಮತ್ತು ಸದಾಕಾಲ ಸಮಾಜದ ಶ್ರೇಯಸ್ಸಿಗಾಗಿ ದುಡಿತಕ್ಕಂತಹ ನಿಮ್ಮ ಕೈಗಳಿಗೆ ಎಲ್ಲ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಿ ಅಂತ ನಮ್ಮ ಸಿಬ್ಬಂದಿಯ ನಮ್ಮ ಶಾಲಾ ಸಿಬ್ಬಂದಿಯ ಪರವಾಗಿ ನಾನು ಮತ್ತು ಈ ಮುದ್ದು ಮಕ್ಕಳ ಮೇಲ್ವಿಚಾರಕರಾಗಿ ಇರ್ತಕ್ಕಂಥ ಅವರ ಪರವಾಗಿ ಕೂಡ ಆ ಸಮಿತಿಯವರಿಗೆ ನಾವು ಮತ್ತೊಮ್ಮೆ ಶುಭ ಹಾರೈಕೆಗಳನ್ನು ತಿಳಿಸುವುದರ ಮೂಲಕ ಅವರಿಗೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಅವರ ಕುಟುಂಬವನ್ನು ಬಹಳ ಚೆನ್ನಾಗಿ